ನೋಡಿ ಇಲ್ಲಿ ಲೋಡಿಂಗ್ ಸ್ಟಾರ್ಟ್ ಆಗೋಯ್ತು. ಇವಾಗ ಲೋಡ್ ಮಾಡ್ತಾರೆ ನೋಡ್ಬೋದು. ಫಸ್ಟ್ ಗಾಡಿ ನಮ್ಮದೇ, ಇನ್ನೊಂದು ಗಾಡಿ ಇತ್ತು ನಮಗಿಂತ ಮುಂಚೆ, ಅವ್ರದ್ದೇನೋ ಪರ್ಮನೆಂಟ್ ಬಂದಿಲ್ಲ ಅಂತ ಫಸ್ಟ್ ನಮ್ಮ ಗಾಡಿ ಲೋಡ್ ಮಾಡ್ತಾರೆ ನೋಡ್ಬೋದು. ಲೋಡ್ ಎಲ್ಲ ಆದಮೇಲೆ ಹಗ್ಗ ತಡ್ಪಲಕ್ಕೆ ಒಬ್ಬನೇ ಕಷ್ಟಪಡ್ತಾ ಇದ್ದೆ. ಹುಡುಗರು ಬಂದರು, ಅಣ್ಣ 50 ರೂಪಾಯಿ ಕೊಡು ಹಗ್ಗ ತಡ್ಪಲಕ್ಕೆ ಕೊಡ್ತೀನಿ ಅಂದರು. ಬರೀ 50 ರೂಪಾಯಿ ಕೊಡು ಹಗ್ಗ ತಡ್ಪಲಕ್ಕೆ ಕೊಡ್ತೀನಿ ಅಂದರು. ಕೆಲವು ಕಡೆ 1000 ರೂಪಾಯಿ ಕೊಟ್ಟು ಹಾಕ್ಸ್ಕೊಂಡಿದ್ದೀವಿ ಹಗ್ಗ ತಡ್ಪಲ್ಗಳನ್ನ. ಇಷ್ಟೊತ್ತು ಸ್ನಾನ ಮಾಡಿಲ್ಲೇ ಇದೇ ಡಾಬ್ದಲ್ಲೇ ಫ್ರೆಶ್ ಆಗ್ಬಿಟ್ಟು ಮಲ್ಕೊಂಡಿದ್ದೆ ಅಂದರೆ ನಿದ್ದೆ ಮಾಡಲಿಲ್ಲ. ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೆ. ಆ ಗಾಡಿಯವ್ರಿಗೆ ಕಾಯ್ತಾ ಇದ್ದೆ. ಅದು ನಮ್ಮ ಓನರ್ದೇ ಗಾಡಿ, ಇದೇ ಗಾಡಿ ಓನರ್ದೇ ಅದು ಗಾಡಿ. ನಮ್ಮ ಟಾಟಾ ಗಾಡಿಗೆ ವೆಯ್ಟಿಂಗು. ಬರ್ತಾ ಇದೆ ನಮ್ಮ ಆನೆ ಬರ್ತಾ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಪ್ಪ ಇದ್ದೀನಿ ಅಂದರೆ ಇದೇ ಮೈನಿಂಗಲ್ಲೇ ಇದ್ದೀನಿ. ನೋಡ್ಬೋದು ವಾಕ್ ಮಾಡ್ತಾ ಇದ್ದೀನಿ ಬೆಳಗ್ಗೆ. ವಾಕ್ ಅಂದರೆ ನಮ್ಮ ದಿನನಿತ್ಯದ ಕರ್ಮಗಳು ಇರ್ತಾವಲ್ಲ, ಅದೆಲ್ಲ ಮುಗಿಸೋಕ್ಕೆ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದು. ಈಗ ವಾಪಸ್ ಬಂದಿದ್ದಾಯಿತು. ಇದು ಈ ಗುಡ್ಡದಿಂದ ಕಡೆ ಇದೆ ಗಾಡಿ ಹತ್ರ ಹೋಗೋಣ. ಲೋಡಿಂಗ್ ಬಂದು ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಆಗುತ್ತೆ ಲೋಡು. ಒಂದು ಮಧ್ಯಾಹ್ನ ಸತಿ ಲೋಡ್ ಮಾಡಿ ಬಿಡಿಸ್ತಾರೆ. ಆದಷ್ಟು ನಾಡ್ದು ಬೆಳಗ್ಗೆ ಹೋಗೋಕ್ಕೆ ಟ್ರೈ ಮಾಡೋಣ. 1200 ಕಿಲೋಮೀಟ್ರ್ ಅನ್ಲೋಡಿಂಗ್ ಪಾಯಿಂಟು. 2 ದಿನದೊಳಗೆ ಹೋಗೋಣ ಆರಾಮಾಗಿ. ಹೋಗೋಣ ಬನ್ನಿ. ಫಸ್ಟ್ ಗಾಡಿ ಹತ್ರ ಕಾಟ ಹಾಕ್ಸಿ ಲೋಡಿಂಗ್ ಪಾಯಿಂಟಿಗೆ ಬಿಡಬೇಕು ಗಾಡಿನ. ಇನ್ನೂ ಒಂದು 3-4 ಗಾಡಿ ಬಂದಿದ್ದಾವೆ ನಮ್ಮ ಜೊತೆ. ಅವೆಲ್ಲೆಲ್ಲಿಗೆ ಲೋಡಿಂಗು ಗೊತ್ತಿಲ್ಲ. ಗಾಡಿ ಕಾಟ ಎಲ್ಲ ಮಾಡಿಸಿದ್ದಾಯಿತು, ವೇ ಬ್ರಿಡ್ಜ್ ಆಯಿತು. ಈಗ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾಯಿದ್ವಿ. ಫಸ್ಟ್ ಗಾಡಿ ಅದು, ಸೆಕೆಂಡ್ ಗಾಡಿ ನಮ್ಮದು. ಸೀರಿಯಲ್ ಹೆಂಗೆ ಬಂದಿತ್ತು ಹಂಗೆ ಕಾಟ ಮಾಡಿಬಿಡ್ತಾ ಇದ್ದಾರೆ ಯಾರೋ ಕಂಪ್ನಿಯವ್ರು ಒಳ್ಳೆಯವರು. ಬೇರೆ ಗಾಡಿ ಬಂದು ಅಡ್ಡ ಹೊಡ್ತಿದ್ರು ಲೋಕಲ್ ಗಾಡಿಗಳು. ಬಟ್ ಕಂಪ್ನಿಯನ್ನು ತೆಗೆಸ್ಬಿಟ್ಟು ನಮ್ಮ ಗಾಡಿ ಫಸ್ಟ್ ಬಂದಿರೋದು ಫಸ್ಟ್ ಕಾಟ ಮಾಡಿಸಿ ಫಸ್ಟ್ ಕಳಿಸ್ತಾವ್ರೆ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು 4 ಗಾಡಿ ನಿನ್ನೆ ಬಂದವು ನೈಟು. ಇದು ಥರ್ಡ್ ಬಂದಿತ್ತು, ಇದು ಫೋರ್ತ್ ಬಂದಿದ್ದು. ಬಟ್ ಉಲ್ಟಾ ಆಗೈತಿ ಈಗ. ನೋಡಿ ಕೆಳಗಡೆಯಿಂದ ಕಲ್ಲು ಎತ್ಕೊಂಡು ಬರ್ತಾ ಇದ್ದಾರೆ. ಮೇಲೆ ಕಲ್ಲು JCB ನೋಡಿ, ಕ್ರೇನು ಆಪ್ರೇಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಆ ಟಿಪ್ಪರ್ಗಳು ಹಿಂಗೆ ರೌಂಡ್ ಹಾಕ್ಕೊಂಡು ಹತ್ತಿ ಮೇಲಕ್ಕೆ ಬರಬೇಕು. ನೋಡಿ ಇಲ್ಲಿ ಲೋಡಿಂಗ್ ಸ್ಟಾರ್ಟ್ ಆಗೋಯ್ತು. ಇವಾಗ ಲೋಡ್ ಮಾಡ್ತಾರೆ ನೋಡ್ಬೋದು. ಫಸ್ಟ್ ಗಾಡಿ ನಮ್ಮದೇ, ಇನ್ನೊಂದು ಗಾಡಿ ಇತ್ತು ನಮಗಿಂತ ಮುಂಚೆ, ಅವ್ರದ್ದೇನೋ ಪರ್ಮನೆಂಟ್ ಬಂದಿಲ್ಲ ಅಂತ ಫಸ್ಟ್ ನಮ್ಮ ಗಾಡಿ ಲೋಡ್ ಮಾಡ್ತಾರೆ ನೋಡ್ಬೋದು. ಸಖತ್ತಾಗಿ ಲೋಡ್ ಮಾಡ್ತವ್ರೆ. 10-15 ನಿಮಿಷದ ಕೆಲಸ ಅಷ್ಟೇ ಲೋಡಿಂಗು. ಬಕೆಟಲ್ಲಿ ತುಂಬ ಹಾಕ್ತಿದ್ದಾರೆ. ಬೇಗ ಲೋಡಾಗಿ ಹೋಗುತ್ತೆ. ಬೇಗ ಲೋಡ್ ಮಾಡ್ಕೊಂಡು ಕಾಟ ಮಾಡಿಸ್ಬೇಕು. ಮತ್ತೆ ನೋಡೋಣ ಎಷ್ಟು ವೆಯ್ಟ್ ಬರುತ್ತೆ ಏನು ಅಂತ. ಕರೆಕ್ಟಾಗಿ 35 ಟನ್ ಅಷ್ಟೇ ಹಾಕಬೇಕು ಪಾಸಿಂಗ್ ಲೋಡು. ಒಂದೇ 1 ಟನ್ ಜಾಸ್ತಿ ಆದ್ರೂ ಮಹಾರಾಷ್ಟ್ರ ಬಾರ್ಡರ್ ಪಾಸ್ ಆಗೋಲ್ಲ. 24,000 ಫೈನ್ ಹಾಕ್ತಾರೆ. ಆ ರೀಸನ್ಗೋಸ್ಕರ ಆಗಲಿ ಒಂದು ಸಲ ಅಲ್ಲಾಂದರೆ 2 ಸಾರಿ ಆಗಲಿ ಕಾಟ ಮಾಡಿಸ್ಕೊಂಡು ಕ್ಲೀನಾಗಿ 35 ಟನ್ ಲೋಡ್ ಮಾಡಿಸ್ಕೊಂಡು ಹೋಗೋಣ. ಕರೆಕ್ಟಾಗಿ 35 ಟನ್ 100 kg 200 kg ಪಾಸ್ ಆಗುತ್ತೆ ಗಾಡಿ. ಹಾಗಾಗಿ ಕರೆಕ್ಟಾಗಿ 35 ಟನ್ನೇ ಹಾಕ್ಸ್ಕೊಂಡು ಹೋಗೋಣ. ಲೋಡಿಂಗ್ ಪಾಯಿಂಟ್ಗೂ ಕಾಟಾಗೂ 1 ಕಿಲೋಮೀಟ್ರ್ ದೂರ ಐತೆ. ಈಗ ಲೋಡ್ ಮಾಡಿಸ್ಕೊಂಡು ಫಸ್ಟ್ ಕಾಟ ಹಾಕ್ಸ್ತಾ ಇದ್ದೀನಿ. ಎಷ್ಟು ಬರುತ್ತೋ ವೆಯ್ಟ್ ನೋಡಬೇಕು. ಅಲ್ಲೋದ್ಮೇಲೆ ವೆಯ್ಟ್ ಕರೆಕ್ಟಾಗಿ ಬಂತು ಅಂದರೆ ಓಕೆ. ಜಾಸ್ತಿ ಬಂದರೂ ವಾಪಸ್ ಬಂದು ಕಿತ್ತಾಕ್ಸ್ಬೇಕು. ಕಮ್ಮಿ ಬಂತು ಅಂದರೆ ವಾಪಸ್ ಬಂದು ಮತ್ತೆ ಲೋಡ್ ಮಾಡಿಸ್ಕೊಬೇಕು. ಇದೇ ಸಮಸ್ಯೆ. ಧೂಳು, ಭಯಂಕರ ಧೂಳು. ಗ್ಲಾಸ್ ನೋಡಿ ಯಾವ ರೇಂಜ್ ಗಲೀಜಾಗೋಯ್ತು. ನಾನು ಗ್ಲಾಸ್ ಎತ್ತು ಇಟ್ಬಿಟ್ಟಿದ್ದೆ ಗಾಡಿ, ಹಾಗಾಗಿ ಒಳಗೆ ಸ್ವಲ್ಪ ಧೂಳು ಬರಲಿಲ್ಲ. ಗಾಡಿ ಬಂಪರ್ ಮೇಲೆ ನೋಡಿ ಹೆಂಗೆ ಕುಂತೈತೆ ಧೂಳು. ಸಿಕ್ಕಾಬಡೆ ಧೂಳಿಲ್ಲಿ. ಏನು ಮಾಡ್ತೀರ ಲೋಡ್ ಮಾಡೋ ಟೈಮಲ್ಲಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಅಪ್ಪ ಇದೆ ಇದು. ಹಿಂಗೆ ಹಚ್ಕೊಂಡು ಹೋಗೋಣ. 800 kg ಕಮ್ಮಿ ಬಂದೈತೆ 35 ಟನ್ಗೆ. ಕರೆಕ್ಟಾಗಿ ಹೋಗಿ ಇನ್ನೊಂದು 700-800 kg ಹಾಕ್ಸ್ಕೊಂಡು ಬರೋಣ. ಒಂದು 100 kg 200 kg ಡಿಫ್ರೆನ್ಸ್ ಇದ್ದರೆ ನಡೆದೋಗುತ್ತೆ. 800-800 kg ಬಂದರೆ ನಡೆಯಲ್ಲ. ಹಂಗಾಗಿ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಹೋಗಿ ಹಾಕ್ಸ್ಕೊಂಬರ್ಬೇಕು. ಏನು 10 ನಿಮಿಷಕ್ಕೂ ಒಂದು ಗಾಡಿ ಲೋಡ್ ಮಾಡಾಕ್ತವ್ರೆ. ನಾನು ಆ ಕಡೆಯಿಂದ ಬಂದುಬಿಟ್ಟು ಕಾಟ ಮಾಡಿಸ್ಕೊಂಡು ಹೋಗ್ತೀನಿ. 3 ಗಾಡಿ ಲೋಡಾಗಿ ಬಂದು ಹೆವಿ ಫಾಸ್ಟ್ ಅಂದ್ಕೊಳ್ಳಿ ವರ್ಕೆಲ್ಲ. ಈ ಥರ ಇದ್ದರೆ ಟೆನ್ಷನ್ ಇಲ್ಲ. ಅಲ್ಲೂ ಅಷ್ಟೇ ಅನ್ಲೋಡಿಂಗ್ ಪಾಯಿಂಟಲ್ಲಿ ಲಿಫ್ಟಲ್ಲಿ ಅನ್ಲೋಡ್ ಮಾಡೋದಂತೆ. ಗಾಡಿ ನಿಲ್ಲಿಸ್ಬಿಟ್ಟು ಸುಮ್ಮನೆ ಲಿಫ್ಟ್ ಎತ್ತಿದ್ರೆ ಗಾಡಿ ಫುಲ್ ಖಾಲಿ ಆಗೋಗುತ್ತೆ. ಟೆನ್ಷನ್ ಇರಲ್ಲ. ಬನ್ನಿ ಈಗ ಇಲ್ಲಿ ಹೋಗ್ಬಿಟ್ಟು ಇನ್ನು 800 kg ಹಾಕ್ಸ್ಕೊಂಡು ರಿಟರ್ನ್ ಮತ್ತೆ ಕಾಟ ಮಾಡಿಸ್ಕೊಳ್ಳೋಣ. ಕಾಟ ಮಾಡಿಸ್ಕೊಂಡು ಮೇಲೆ ಯಾವುದೋ ಒಂದು ಪ್ಲಾಸ್ಟಿಕ್ ಸರ್ಪಲ್ ಹಾಕ್ಕೊಬೇಕು ಸಿಂಪಲ್ಲಾಗಿ. ನೆಂದರೂ ಏನಾಗಲ್ಲ ಇದೇನು. ಹಂಗಾಗಿ ಲೋಡೆಲ್ಲ ಆದಮೇಲೆ ಹಗ್ಗ ತಡ್ಪಲಕ್ಕೆ ಒಬ್ಬನೇ ಕಷ್ಟಪಡ್ತಾ ಇದ್ದೆ. ಹುಡುಗರು ಬಂದರು, ಅಣ್ಣ 50 ರೂಪಾಯಿ ಕೊಡು ಹಗ್ಗ ತಡ್ಪಲಕ್ಕೆ ಕೊಡ್ತೀನಿ ಅಂದರು. ಬರೀ 50 ರೂಪಾಯಿ ಕೊಡು ಹಗ್ಗ ತಡ್ಪಲಕ್ಕೆ ಕೊಡ್ತೀನಿ ಅಂದರು. ಕೆಲವು ಕಡೆ 1000 ರೂಪಾಯಿ ಕೊಟ್ಟು ಹಾಕ್ಸ್ಕೊಂಡಿದ್ದೀವಿ ಹಗ್ಗ ತಡ್ಪಲ್ಗಳನ್ನ. ಹಂಗಾಗಿ ಹಾಕ್ಬಿಡ್ರಪ್ಪ ಅಂದೆ. ಈಗ ಆದಮೇಲೆ 100 ರೂಪಾಯಿ ಕೊಡೋಣ. ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಹೆಂಗಿರ್ತದೆ ಅಂತ. ಇಲ್ಲೆಲ್ಲ ತುಂಬ ಬಡವರು ಇರ್ತಾರೆ. 50 ರೂಪಾಯಿ ಕೊಟ್ಟರೆ ಏನು ಕೆಲಸ ಬೇಕಾದ್ರೂ ಮಾಡೋಕ್ಕೂ ರೆಡಿ ಇರ್ತಾರೆ. ದಿನ ಕೂಲಿ ಇಲ್ಲೆಲ್ಲ 200 ರೂಪಾಯಿ ಅಷ್ಟೇ ಅಂತ ಇವಾಗೂ. ಗಂಡು ಮಕ್ಳಿಗಾದ್ರೆ ಹೆಣ್ಮಕ್ಳಿಗೆ 120 ರೂಪಾಯಿ ಅಂತ. ಅವ್ರನ್ನೆಲ್ಲ ಕೇಳಿ ವಿಚಾರಿಸಿದ್ದು. चलो पूरा तुम रख लो, जाओ आराम से। नहीं, मालिक को दिखाने का ना। हाँ, कितना दिया करके पैसा. ಲೋಡ್ ಎಲ್ಲ ಆದಮೇಲೆ ಬಿಲ್ ಕೊಡೋಕೆ 2 ಅವರ್ ಮಾಡಿದ್ರು. 12 ಗಂಟೆಗೆ ಲೋಡ್ ಆದಮೇಲೆ ಬಿಲ್ ಸಿಕ್ತು. ಟೋಟಲ್ 12 ಗಂಟೆ.
ಮತ್ತು ಇವ್ರದ್ದೇ ಇನ್ನೊಂದು ಗಾಡಿ ಕೂಡ ಇಲ್ಲೇ ಕಂಪ್ನಿಗೆ ಲೋಡಿಗೆ ಬರ್ತಾ ಐತೆ. ಟಾಟಾ ಗಾಡಿ ಹೇಳಿದ್ಮೇಲೆ ಹೋಗ್ಬೇಕಾದ್ರೆ ಸಿಕ್ಕಿತ್ತು ನೋಡಿ ನಮ್ಗೆ ಟಾಟಾ ಗಾಡಿ. ಆ ಗಾಡಿ ಅದು ಸದ್ಯಕ್ಕೆ ಇಲ್ಲಿಂದ ಇನ್ನೊಂದು 80 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲೇ ಬಂದು ಅದು ಇವತ್ತೇ ಲೋಡ್ ಆಗುತ್ತೆ. ಮೋಸ್ಟ್ಲಿ ನೈಟ್ ಸಿಗ್ತಾರೆ ನಮ್ಗೆ ಅವರು. ನಾವು ಮುಂದೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ. ಅವ್ರು ಬರ್ತಾರೆ. ಇನ್ನು ಸ್ನಾನ ಬೇರೆ ಮಾಡ್ಬೇಕು. 2 ದಿನ ಸ್ನಾನ ಮಾಡಿ ಫಸ್ಟ್ ನಾನು ಹೈವೇಗೆ ಹೋಗಿ ಡಾಬಾಗ ಊಟ ಮಾಡಿ ಸ್ನಾನ ಏನೆಲ್ಲ ಮಾಡ್ಕೊಂಡು ರೆಸ್ಟ್ ಮಾಡೋಣ. ಅವ್ರು ಬಂದಮೇಲೆ 2 ಗಾಡಿ ಜೊತೆಗೆ ಹೋಗೋಣ. ಇಲ್ಲಾಂದ್ರೆ ನಾವು ಒಂದು 200-300 ಕಿಲೋಮೀಟ್ರ್ ಮುಂದೆ ಹೋಗ್ಬಿಡೋಣ. ಅವ್ರು ಬಂದಮೇಲೆ ಹಂಗೆ ಹಿಂದೆ ಜೊತೆಗೆ ಹೋದರೆ ಆಗುತ್ತೆ. ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೊರಡೋಣ. ಫಸ್ಟ್ ಗಾಡಿ ನಂದೇ ಲೋಡ್ ಆಗಿದೆ ಇವತ್ತು. ಫಸ್ಟ್ ಗಾಡಿ ನನಗೆ ಬಿಲ್ ಕೊಟ್ಟಿದ್ದು. ಇಲ್ಲಿಂದ ಕರ್ನಾಟಕದ ಕಡೆಗೆ ಜರ್ನಿ ಶುರು ಮಾಡಿಬಿಡೋಣ. ಗಾಡಿ ಓಡಿಸೋಕ್ಕೆ ಮಜಾ. AC ಗಾಡಿಗೆ ಏನಂತೀರಾ? ಈ ಕಡೆ ಎಲ್ಲ ಅದು ಹೆಸರೇ ರೈಲ್ವೆ ಗೇಟ್ ಬೀಳುತ್ತೋ ದಿನಕ್ಕೆ ಗೊತ್ತಿಲ್ಲ. ಬರಬೇಕಾದ್ರೂ ಜಾಮು, ಇವಾಗಲೂ ಜಾಮು. ಗಾಡಿ ಆಫ್ ಮಾಡೇ ನಿಲ್ಲಿಸ್ಬಿಟ್ಟಿದ್ದೆ. ಒಂದು 1/4 ಗಂಟೆ ಆಯಿತು ಬರೋರು ಗೇಟ್ ಓಪನ್ ಮಾಡೋಕ್ಕೆ. ಏನು ಮಾಡ್ತೀರ? ಹೋಗೋಣ ಇಲ್ಲಿಂದ. ಈಗ ಹೊರಡೋಣ. ನೋಡಿ ತಿಕ್ಕಲು ನನ್ನ ಮಕ್ಕಳು ಹೆಂಗೆ ಬಿಟ್ಟವ್ರೆ. ಯಾವನ 14 ವೀಲ್ 16 ವೀಲ್ ಗಾಡಿಗಳು ನಿಂಗೆ ಇಳಿಸ್ತಾರ? 6 ವೀಲ್ ಕೊಟ್ಟಾಯ್ತಾ ಇಳಿದ್ಬಿಟ್ಟು ಹತ್ತಕ್ಕೆ? ಎಂತೆಂಥ ಬುದ್ಧಿವಂತರಿರ್ತಾರೆ ಅಂದರೆ ಜನ. ಯಪ್ಪ. ಅದಕ್ಕೇನೆ ಡ್ರೈವರ್ಗಳು ಆಗೋಕ್ಕಿಂತ ಮುಂಚೆ ತಿಳ್ಕೊಂಡು ಆಗ್ಬೇಕು. ಸುಮ್ಮನೆ ಗಾಡಿ ಓಡಿಸ್ತೀನಿ ನಾನು ಅನ್ನೋದಲ್ಲ, ಸ್ವಲ್ಪ ಜ್ಞಾನ ಇರಬೇಕು. ಸ್ವಲ್ಪ ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಕ್ಲೈಮೇಟ್ ಮಾತ್ರ ಎಷ್ಟು ಸಖತ್ತಾಗಿದೆ ಅಂದರೆ ಇವತ್ತು ಗಾಡಿ ಓಡ್ಸೋಕೆ ಮಜಾ ಬರ್ತೈತೆ. ಈ ಕ್ಲೈಮೇಟ್ಗೆ ನೋಡ್ಬೋದು ಯಾವ ರೇಂಜ್ಗಿದೆ ಕ್ಲೈಮೇಟ್. ಸಖತ್ತಾಗಿದೆ, ಫುಲ್ಲು ಕೂಲಾಗಿದೆ. ನೋಡೋಣ. ನಾವು ಫ್ರೆಶ್ ಅಪ್ ಆಗ್ಬೇಕು ಫಸ್ಟ್. ಮುಂದೆ ಎಲ್ಲ ನೋಡಿ ಡಾಬಾ ನೋಡಿ ಸೈಡ್ಗೆ ಹಾಕಿ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡೋಣ. ಅವರು ಇನ್ನೊಂದು ಗಾಡಿನೂ ಬಂದಮೇಲೆ 2 ಗಾಡಿ ಜೊತೆಗೆ ಹೋಗೋಣಂತೆ. 2 ಒಂದೇ ಪಾಯಿಂಟ್ ಲೋಡಿಂಗ್, ಒಂದೇ ಪಾಯಿಂಟ್ ಅನ್ಲೋಡಿಂಗು, ಒಂದೇ ಓನರ್ ಗಾಡಿಗಳು. ಹಂಗಾಗಿ ಆ ಗಾಡಿ ಬರೋವರೆಗೂ ಹೋಗಂಗಿಲ್ಲಂತೆ. ಹಂಗಾಗಿ ಇಲ್ಲೇ ಗಾಡಿ ಸೈಡ್ಗೆ ಹಾಕ್ತಾಯಿದ್ದೀನಿ ನೋಡಿ. ಅಲ್ಲಿಂದ ರಿವರ್ಸೇ ಬಂದೆ. ಮರ ಇತ್ತು ಚೆನ್ನಾಗಿ ನೆರಳು ನಿಲ್ಸ್ಕೊಳಕ್ಕೆ. ಹಂಗಾಗಿ ಗಾಡಿ ಸೈಡ್ಗೆ ಹಾಕ್ಕೊಂಡು ಇಲ್ಲೇ ನಿಲ್ಸ್ಕೊಂಡು ಆರಾಮಾಗಿ ಹೋಗೋಣಂತೆ. ಒಳ್ಳೆ ಮರದ ನೆರಳು ಸಖತ್ತಾಗಿದೆ ಇಲ್ಲಿ. ಗಾಡಿನ ತೊಗೊಂಬಂದ್ಬಿಟ್ಟು ಇಲ್ಲಿ ಮರದ ಕೆಳಗೆ ಹಾಕ್ಬಿಟ್ಟೆ ಒಂದು ಡಾಬಾ ಹತ್ರ. ಯಾಕಂದರೆ ನಮ್ದು ಇನ್ನೊಂದು ಗಾಡಿ ಲೋಡಾಗಿ ಬರ್ತದೆ. 2 ಜೊತೆಗೆ ಹೋಗ್ಬೇಕು ಅಂತ ಹೇಳಿದ್ರು. ಹಂಗಾಗಿ ಇಲ್ಲೇ ಸೈಡ್ಗೆ ಹಾಕಿ ಇಲ್ಲೇ ಡಾಬಾದಲ್ಲೇ ಹೋಗಿ ಒಳ್ಳೆ ಫ್ರೆಶ್ ಆಗಿ ಬಂದು ಒಳ್ಳೆ ಸ್ನಾನ ಆಯಿತು. ತಣ್ಣೀರಲ್ಲೇ ಸ್ನಾನ ಮಾಡಿದ್ದು, ಬಟ್ ಒಳ್ಳೆ ಸ್ನಾನ ಆಯಿತು. ಈಗ ಆರಾಮಾಗೆ ಗಾಡೀಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ. ಗಾಡಿ ಬರೋವರೆಗೂ ರೆಸ್ಟ್ ಮಾಡ್ಕೊಂಡು ಆಮೇಲೆ ಹೋಗೋಣ. ಮತ್ತು ಸ್ನಾನ ಮಾಡಿದ್ದೀಯಾ ಮತ್ತು ಬ್ಲ್ಯಾಕ್ ಶರ್ಟ್ ಹಾಕೊಂಡಿದ್ದೀಯಲ್ಲಪ್ಪ ಅಂತ ಕೇಳ್ಬೋದು. ನಾನು ಸುಮಾರು ಒಂದು 10-15 ಇರೋ ಬ್ಲ್ಯಾಕ್ ಶರ್ಟು. ಬ್ಲ್ಯಾಕ್ ಅಂದರೆ ಭಾರಿ ಇಷ್ಟ ನನಗೆ, ಮುಂಚೆಯಿಂದನೂ ಅಷ್ಟೇ. ಹಾಗಾಗಿ ಜಾಸ್ತಿ ಬ್ಲ್ಯಾಕ್ ಡ್ರೆಸ್ಸಸ್ ಜಾಸ್ತಿ ತಗೊಂತೀನಿ. ಈಗ ಒಂದು 4 ಶರ್ಟ್ ಬರೀ ಬ್ಲ್ಯಾಕ್ ಇಟ್ಕೊಂಬಂದೀನಿ ಬ್ಯಾಗಲ್ಲಿ. ಬ್ಲ್ಯಾಕ್ ಆದರೆ ಭಾರಿ ಇಷ್ಟ ನನಗೆ. ಪ್ರತಿ ಸಾರಿ ಬಟ್ಟೆ ಶಾಪಿಂಗ್ ಹೋದಾಗ ನಾವು ಅಮ್ಮ ಹೇಳೇ ಕಳಿಸ್ತಿದ್ದೆ, ಬ್ಲ್ಯಾಕ್ ಡ್ರೆಸ್ ತಂದರೆ ಹೊರಗೆ ಬಿಸಾಕ್ಬಿಡ್ತೀನಿ ಅಂತ. ಬಟ್ ನಾನು ಹೋಗಿ ಬ್ಲ್ಯಾಕೇ ತರೋದು. ಅದು ನನ್ನ ಅಭ್ಯಾಸ, ಅದೇನು ಮಾಡೋಕ್ಕಾಗಲ್ಲ. ಇಷ್ಟಾಯಿತು ಸ್ನಾನ ಮಾಡಿ ಇದೇ ಡಾಬ್ದಲ್ಲೇ ಫ್ರೆಶ್ ಆಗಿಬಿಟ್ಟು ಮಲ್ಕೊಂಡಿದ್ದೆ ಅಂದರೆ ನಿದ್ದೆ ಮಾಡಲಿಲ್ಲ. ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೆ. ಆ ಗಾಡಿಯವ್ರಿಗೆ ಕಾಯ್ತಾಯಿದ್ದೆ. ಅದು ನಮ್ಮ ಓನರ್ದೇ ಗಾಡಿ, ಇದೇ ಗಾಡಿ ಓನರ್ದೇ ಅದು ಗಾಡಿ. 2 ಗಾಡಿ ಜೊತೆಗೆ ಮೊನ್ನೆ ಸಿಕ್ಕಿತ್ತಲ್ಲ ಆ ಗಾಡಿ. ಗೋರಖ್ಪುರ್ಗೆ ಹೋಯ್ತು, ನಮ್ಮದು ಜೋನ್ಪುರ್ಗೆ ಹೋಗಿತ್ತು. ಆ ಗಾಡಿನೂ ನಿನ್ನೆ ನೈಟ್ ಖಾಲಿ ಮಾಡಿಕೊಂಡು ನೈಟ್ 600 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಬಂದು ಇವತ್ತು ಸಂಜೆ ಲೋಡ್ ಮಾಡಿರೋದು ಗಾಡಿ. ಡ್ರೈವರ್ ಗ್ರೇಟ್ ಅಂತ ಹೇಳ್ಬೋದು. ಆ ಗಾಡಿ ಡ್ರೈವರು 600 ಕಿಲೋಮೀಟ್ರ್ ನಾನ್ ಸ್ಟಾಪ್ ಗಾಡಿ ಓಡಿಸ್ಕೊಂಬಂದು ಇವತ್ತು ಸಂಜೆ ಲೋಡ್ ಮಾಡಿ ಆಲ್ರೆಡಿ ನನ್ನ ಜೊತೆಗೆ ಇವತ್ತು ನೈಟ್ ಹೊಡಿಯೋಕೆ ರೆಡಿ ಇದ್ದಾರೆ ನೋಡಿ. ಹಾರ್ಡ್ ವರ್ಕ್ ಡ್ರೈವರ್ಗಳು ಕೆಲವ್ರು ಹೆಂಗಿರ್ತಾರೆ. ನಾವು ಎದುರ್ತೀವಿ ನೈಟ್ ಟು ಡೇ ಹೊಡಿಯೋಕ್ಕೆ. ಅವ್ರು ಆ ಥರ ಇಲ್ಲ, ರೆಸ್ಟ್ ಇಲ್ದಂಗೆ ಹೊಡಿತವ್ರೆ ಗಾಡಿ. ನಾನು ಹೇಳಿದೆ ಎಲ್ಲಿದ್ದೆ ಬರುತ್ತೋ ಅಲ್ಲಿ ಮಲ್ಕೊಂಬಿಟ್ಟು ಆರಾಮಾಗಿ ಬನ್ನಿ ಅಂತ. ನೋಡೋಣ ಬನ್ನಿ. ಜಬಲ್ಪುರ್ ಹತ್ತ ಬಂದ್ವಿ. ಮಳೆ ಬರುವ ಮುನ್ಸೂಚನೆ ಮಿಂಚ್ತಾ ಐತೆ, ಗುಡುಕ್ತಾ ಐತೆ, ಎಲ್ಲ ಆಗ್ತಾ ಐತೆ. ಹನಿಗಳು ಕೂಡ ಬೀಳ್ತಾ ಐತೆ. ಮಳೆ ಜೋರಾಗಿ ಬರೋಂಗಿಲ್ಲ. ಜೋರಾಗಿ ಬಂದರೆ ನಮಗೆ ಸಮಸ್ಯೆ. ತಾಟ್ಪಾಲ್ ಒಳಗೊಳಗೆ ಹಾಕಿದ್ದೀವಲ್ಲ, ಹಂಗಾಗಿ ಏನು ಬೇಸಿಗೆನೋ ಮಳೆಗಾಲನೋ ಒಂದು ಗೊತ್ತಾಗ್ತಾ ಇಲ್ಲ. ಏಪ್ರಿಲ್ ತಿಂಗ್ಳಾಗ ಮಳೆ ಬರ್ತಾಯಿತ್ತು ನೋಡ್ರಿ. ಒಳ್ಳೆ ಸವಾಸ. ಆ ಗಾಡಿನೂ ಹಿಂದೆ ಬರ್ತಾಯಿತ್ತೆ. 2 ಗಾಡಿ ಜೊತೆಗೆ ಹೋಗ್ತಾ ಇದ್ದೀವಿ ಆರಾಮಾಗಿ. ಆ ಗಾಡಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಂದು ಲೇಟ್ ಆಗಿದ್ದು. ಹೆಂಗೋ ನಾಡ್ದು ಬೆಳಗ್ಗೆ ಖಾಲಿ ಮಾಡೋದು. ಹಂಗಾಗಿ ಆರಾಮಾಗಿ ಹೋಗೋಣ. ಇನ್ನೊಂದು 1000 ಕಿಲೋಮೀಟ್ರ್ ಹೊಡಿಬೇಕು ಗಾಡಿ. 2 ನೈಟು 1 ಡೇಗೆ 1000 ಹೊಡಿದೆ ಏನೋ. ಆರಾಮ್ಸೆ ಹೋಗ್ತೀವಿ. ಹೋಗೋಣ ಬನ್ನಿ. 2 ಗಾಡಿ ಜೊತೆಗಿದ್ದಾಗ ಹಿಂದೆ ಮುಂದೆ ಆದಾಗ ವೆಯ್ಟ್ ಮಾಡ್ಕೊಂಡು ಹೋಗ್ಬೇಕು. ಒಂದು 10 ನಿಮಿಷ ಆಯಿತು. ಆ ಗಾಡಿ ಸ್ವಲ್ಪ ಯಾಕೋ ಹ್ಯಾಡ್ ಬ್ಲೂದ್ ಏನೋ ಸಮಸ್ಯೆ ಪಿಕಪ್ ಡೌನ್ ಆಗೈತೆ. ಹಾಗಾಗಿ ಅವ್ರು ನಿಧಾನಕ್ಕೆ ಹೋಗ್ತವ್ರೆ. ಅವ್ರ ಜೊತೆಗೆ ಹಂಗೆ ಹಿಂದೆ ಮುಂದೆ ಹಾಕ್ಕೊಂಡೆ ಹೋಗ್ತಾ ಇದ್ದೀವಿ. ನಾವು ಸ್ವಲ್ಪ ಬ್ಯಾಕ್ ಆಗಿದ್ರು, ಹಂಗಾಗಿ ಒಂದು 10 ನಿಮಿಷ ವೆಯ್ಟ್ ಮಾಡಿದೆ. ಈಗ ಬಂದರು ನಮ್ಮ ಜೊತೆ. ಈಗ ಇಲ್ಲಿಂದ ಜೊತೆಗೆ ಹೊರಡೋಣ. ಲಕ್ನೋ ಡೌನ್ಗೆ ನಾವು ಬಂದ್ವಿ. ನಮ್ಮ ಇನ್ನೊಂದು ಗಾಡಿ ಅವ್ರಿಗೆ ನಿದ್ದೆ ಬರ್ತಾಯಿದೆ ಅಂತೆ.
ಟೈಮ್ ಬಂದು 12 ಗಂಟೆ ಆಯಿತು. ಅವ್ರು ನೈಟ್ ಪೂರ್ತಿ ನಿದ್ದೆ ಮಾಡಿಲ್ಲ, 24 hours ನಾನ್ ಸ್ಟಾಪಾಗಿ ಗಾಡಿ ಓಡಿಸಿಯರೇ ಎದ್ದಿದ್ದಾರೆ. ಒಂದು 2 hour ಲೋಡಿಗೆ ಮಾತ್ರ ನಿಲ್ಲಿಸಿರೋದು. ಹೆಚ್ಚು ಕಡಿಮೆ 800 ಕಿಲೋಮೀಟ್ರ್ ನಾನ್ ಸ್ಟಾಪಾಗಿ ಹೊಡೆದವ್ರು ಗಾಡಿ. ನಾನ್ ಸ್ಟಾಪ್ ಅಂದರೆ ಅದೇ ನಾರ್ಮಲಾಗಿ 2 hour ಲೋಡಿಗೆ ನಿಲ್ಲಿಸಿದ್ದು, ಮತ್ತು ಊಟ ತಿನ್ನೇ ನಿಲ್ಲಿಸಿರ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಊಟನೂ ಮಾಡಿಲ್ಲ ಒಂದು ಬೆಳಗ್ಗೆಯಿಂದ ಏನೂ. ಹಂಗಾಗಿ ಫಸ್ಟು ಊಟ ಮಾಡಿ ಒಂದು 2 hour ರೆಸ್ಟ್ ಮಾಡಿ ಬೇಕಾದ್ರೆ ಹೋಗೋಣ, ನಾನು ಜೊತೆ ನಿಲ್ಸ್ಕೊಂತೀನಿ ಅಂತ ಹೇಳ್ದೆ. ಸರಿ ಆಯ್ತು ಹಂಗೆ ಮಾಡೋಣ ಅಂದರು. ಮುಂದೆ ನಾನು ಡಾಬಾ ನೋಡಿ ಫಸ್ಟ್ ಅವ್ರು ಊಟ ಮಾಡಿಸಿ ಆಮೇಲೆ ಒಂದು 2 hour ಮಲಗಿಸಿ ಆಮೇಲೆ ಎಬ್ಬಿಸ್ಕೊಂಡು ಹೋಗೋಣ. 2 ಗಾಡಿ ತೊಗೊಂಬಂದು ಇಲ್ಲೇ ಡಾಬಾದಲ್ಲಿ ಸೈಡ್ಗೆ ಹಾಕಿದ್ದೀವಿ. ಇಲ್ಲಿ ನಮ್ಮ ಗಾಡಿ ಇದೆ, ಅಲ್ಲಿ ಇದೊಂದು ಗಾಡಿ ಇದೆ. ಹೋಗಿ ಊಟ ಮಾಡ್ಕೊಂಬರೋಣ. ಚಿಕ್ಕ ಹೋಟ್ಲಲ್ಲಿ ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ. ಇಲ್ಲಿ ಪಾರ್ಕಿಂಗ್ ದೊಡ್ಡದಾಗಿತ್ತು, ಹಂಗಾಗಿ ಇಲ್ಲೇ ಹಾಕಿದ್ವಿ, ಗಾಡಿ ಸೇಫಾಗಿರ್ತದೆ ಅಂತ. ಈಗ ಊಟ ಮಾಡಿ ಮಲ್ಕೊಂಡು ಒಂದು 2 hour ರೆಸ್ಟ್ ಮಾಡಿ ಮತ್ತೆ ಎದ್ದೋಗ್ಬೇಕು. ಅವ್ರಿಗೆ ನಿದ್ದೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಗಾಡಿ ನಿಲ್ಲಿಸಿದ್ದು. ಇನ್ನೇನು ಹೆಂಗಿದ್ರು ನಾಡ್ದು ಬೆಳಗ್ಗೆನೇ ಹೆಂಗೋದ್ರು ಖಾಲಿ ಆಗೋದು. ನಾನು ನೈಟೆಲ್ಲ ಹೋಗಿ ಮತ್ತೆ ಅವ್ರಿಗೋಸ್ಕರ ಮತ್ತೆ ಬೆಳಗ್ಗೆ ಕಾಯೋದಿಲ್ಲ. ಇದ್ದಿದ್ದೇ ಜೊತೆಗೆ ಹೋಗ್ಬಿಡೋಣ, ಇಬ್ಬರು ಸಿಂಗಲ್ ಇದ್ದೀವಿ, ಯಾಕೆ ಸುಮ್ಮನೆ ರಿಸ್ಕು ಅಂತ ನಾನು ಗಾಡಿ ಸೈಡ್ಗೆ ಹಾಕ್ತೆ. ಇಲ್ಲೇ ಒಂದು 3 hour 4 hour ರೆಸ್ಟ್ ಮಾಡಿ ಬೆಳಿಗ್ಗೆ ಒಂದು 3-4 ಗಂಟೆಗೆ ಎದ್ದು ಹೋಗೋಣ. ಊಟ ಏನು ತೋರ್ಸೋಕೆ ಹೋಗಲ್ಲ ನಿಮಗೆ. ಊಟ ಮಾಡ್ಕೊಂಬಂದ್ವಿ. ಏನು ಊಟ ಅಂತಂದು ಕೊಡ್ತಾರೋ ಈ ಕಡೆ ಎಲ್ಲ ಸೆಟ್ಟೇ ಆಗೋಲ್ಲ, ಗ್ಯಾಸ್ಟ್ರಿಕ್ ಆಗ್ಬಿಡೈತೆ, ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಡೈತೆ ಆಲ್ರೆಡಿ. ನಾಳೆ ಒಂದಿನ ಅಡ್ಜಸ್ಟ್ ಮಾಡ್ಕೋಬೇಕು. ನಾಡ್ದು ಕರ್ನಾಟಕಕ್ಕೆ ಬಂದುಬಿಡ್ತೀವಿ, ಆರಾಮಾಗಿ ಊಟ ಮಾಡ್ಬೋದು, ಒಳ್ಳೊಳ್ಳೆ ಊಟ. ಇನ್ನೊಂದಿನ ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಈಗ ಮಲ್ಕೊಂಬಿಟ್ಟು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಸಿಗ್ತೀನಿ ಮತ್ತೆ. 3 hours later. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಬಂದುಬಿಟ್ಟಿಲ್ಲ, 12 ಗಂಟೆಗೆ ಬಂದ್ವಿ. ಮಲಗೋಷ್ಟಕ್ಕೆ 1 ಗಂಟೆ ಆಯಿತು ಊಟ ಮಾಡಿ. ಕರೆಕ್ಟಾಗಿ 4 ಗಂಟೆ 4:10 ಎದ್ದಿದ್ದೀವಿ. ಇಲ್ಲಿಂದ ಬಿಡೋದು ಬನ್ನಿ. 3 hour ಒಳ್ಳೆ ನಿದ್ದೆ ಆಯಿತು. ಇಲ್ಲಿಂದ ನಾನು ಸ್ಟಾಪ್ ಗಾಡಿ ಹೊಡೆಯೋಣ. ಇಲ್ಲಿಂದ ಫುಲ್ ಡ್ರೈವಿಂಗ್. ಇವಾಗ ಅವ್ರನ್ನ ಎಬ್ರಿಸ್ ಬಂದೆ, ಇವಾಗ ನಾವು ಹೊರಡೋಣ. ನಿಧಾನಕ್ಕೆ ಘಾಟ್ ರೋಡಲ್ಲಿ 2 ಗಾಡಿನೂ ಜೊತೆಗೇನೆ ಹೋಗ್ತಾ ಇದ್ದೀವಿ. ಆ ಗಾಡಿದು ಒಂದು ಲಿಫ್ಟಿದ್ದು ಬೇರೆ ಟೈರ್ ಪಂಚರ್ ಆಗೈತೆ. ಟೈರು ಕೆಳಗಿಲ್ಸೋಕ್ಕಾಗಲ್ಲ, ಹಂಗಾಗಿ ಲಿಫ್ಟ್ ಮೇಲೆ ಇದ್ಕೊಂಡೆ ಹೊಡಿತಾವ್ರೆ. ಹೊಸ್ದಾಗಿ ಬಾಡಿ ಕಟ್ಸಿರೋದು ಇದು, ಮಂಗಳೂರಲ್ಲೇ ಬಾಡಿ ಕಟ್ಸಿರೋದು, ಸಕ್ಕತ್ತಾಗಿ ಕಾಣ್ತದೆ. ಬನ್ನಿ ಸೀದಾ ಇವಾಗ ಘಾಟ್ ಹತ್ತಿಸ್ತಾ ಇದ್ದೀವಿ. ಇದು ಯಾವ ಘಾಟ್ ಅನ್ನೋದೇ ಗೊತ್ತಿಲ್ಲ ಹೆಸರು. ಲಕ್ನೋ ಅಂದ್ಬಿಟ್ಟು ಮುಂದೆ ಇದ್ದೀವಿ. ಇನ್ನೇನು ನಾಗ್ಪುರ ಹತ್ತತ್ರ ಮಹಾರಾಷ್ಟ್ರ ಎಂಟ್ರಿ ಆಗಬೇಕು. MP ಪಾಸ್ ಮಾಡಿಬಿಟ್ಟು ಇವಾಗ ಹೋಗಿ MP ಇಲ್ಲಿಗೆ ಮುಗಿಯುತ್ತೀನಿ. ನಾನು ಸ್ವಲ್ಪ ದೂರ ಹೋದರೆ ಒಂದು 7-8 ಗಂಟೆ MP ಎಲ್ಲ ಮುಗಿಯುತ್ತೆ. ಆಮೇಲೆ ಮಹಾರಾಷ್ಟ್ರದೊಳಗೆ ಎಂಟ್ರಿ ಆಗ್ತೀವಿ. ನಮ್ಮ ಗಾಡಿ ಸದ್ಯಕ್ಕೆ ತೊಗೊಂಬಂದು ಇಲ್ಲೇ ಸೈಡ್ಗೆ ಹಾಕಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಕೊಡ್ದಿಲ್ಲ ಅಂತ ಸಮಾಧಾನ ಆಗೋಲ್ಲ. ಇಲ್ಲೇ ಶಾಪ್ ಇತ್ತು, ಹಂಗಾಗಿ ನಮ್ಮ ಟಾಟಾ ಗಾಡಿಗೆ ವೇಟಿಂಗು. ಬರ್ತಾ ಇದೆ ನಮ್ಮ ಆನೆ ಬರ್ತಾ ಇದೆ. ಬಂತು 2 ಗಾಡಿ ಇಲ್ಲೇ ನಿಲ್ಲಿಸ್ಕೊಂಡು ಒಂದು 5 ನಿಮಿಷ ಕಾಫಿ ಟೀ ಕುಡ್ಕೊಂಡ್ಬಿಟ್ಟು ಇಲ್ಲಿಂದ ಹೊರಡೋಣ. 2 ಗಾಡಿ ಜೊತೆಗಿದ್ರೆ ಆರಾಮಾಗಿ ಹೋಗಿ ಬರೋದೇ ಒಂಥರ ಮಜಾ. ಏನಂತೀರ? ಜಾಸ್ತಿ ಟೈಮ್ ಪಿಕಪ್ ಮಾಡೋಕ್ಕಾಗಿಲ್ಲ, ನೈಟ್ ಮಲಗಿಬಿಟ್ಟಿದ್ವಲ್ಲ. ಹಂಗಾಗಿ ನೈಟ್ ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆನೇ ಮಾಡ್ಕೊಂಡ್ವಿ. ಯಾಕಂದರೆ ನಿದ್ದೆನೇ ಇರಲಿಲ್ಲ, ಹಂಗಾಗಿ ನನಗೇನೋ ಇತ್ತು, ಇನ್ನೊಂದು ಗಾಡಿಯವ್ರಿಗೆ ಇರಲಿಲ್ಲ. ಹಂಗಾಗಿ ಸುಮ್ಮನೆ ಜೊತೆಗೆ ಹೋಗೋಣ ಅಂತ ಆರಾಮ್ ನಿಲ್ಸ್ಕೊಂಬಂದಿದ್ದು. ಬನ್ನಿ ಈಗ ಇಲ್ಲಿಂದ ಈಗ ಜೊತೆಗೆ 2 ಗಾಡಿ ತೊಗೊಂಡು ನಿಧಾನಕ್ಕೆ ಹೋಗೋಣ. ಏನು ಟೆನ್ಷನ್ ಇಲ್ಲ, ನಾಳೆ ಬೆಳಗ್ಗೆ ಹೋಗಿ ಖಾಲಿ ಮಾಡ್ಬೇಕು. ಇನ್ನು 900 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ. ಓಕೆ, ಈ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ಮತ್ತು ಇಲ್ಲಿಂದ ನೆಕ್ಸ್ಟ್ ಎಲ್ಲ ಕಂಟಿನ್ಯೂಷನ್ ಆಗುತ್ತೆ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.